ಭಾರತ ಜಾಗತಿಕ ಆರ್ಥಿಕತೆ ಹಾಗೂ ಮೂಲಸೌಕರ್ಯ ವಲಯದಲ್ಲಿ ಹಿಂದೆಂದೂ ಕಾಣದ ಅಭೂತಪೂರ್ವ ವೇಗದಲ್ಲಿ ಮುನ್ನುಗ್ಗುತ್ತಿದೆ. $5 ಟ್ರಿಲಿಯನ್ ಆರ್ಥಿಕತೆಯ ಬೃಹತ್ ಗುರಿಯತ್ತ ಸಾಗುತ್ತಿರುವ ಹೆಜ್ಜೆಗಳು ಮತ್ತು ರಸ್ತೆ, ರೈಲ್ವೆ ಹಾಗೂ ವಿಮಾನಯಾನ ಕ್ಷೇತ್ರಗಳಲ್ಲಿ ದೇಶದ ಚಿತ್ರಣವನ್ನೇ ಬದಲಿಸಿದ ಕ್ರಾಂತಿಕಾರಿ ಯೋಜನೆಗಳ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಸತತ 4ನೇ ವರ್ಷವೂ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2025-26ನೇ ಸಾಲಿನಲ್ಲಿ ದೇಶದ ಒಟ್ಟು ಆಂತರಿಕ ಉತ್ಪನ್ನವು ಪ್ರಸ್ತುತ ಬೆಲೆಯಲ್ಲಿ $345 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಸ್ವಾತಂತ್ರ್ಯದ ನಂತರ $1 ಟ್ರಿಲಿಯನ್ ಆರ್ಥಿಕತೆಯಾಗಲು ಭಾರತಕ್ಕೆ 60 ವರ್ಷಗಳು ಬೇಕಾದವು. 2014ರಲ್ಲಿ $2 ಟ್ರಿಲಿಯನ್ ಇದ್ದ ಆರ್ಥಿಕತೆ ಬಳಿಕ $3 ಟ್ರಿಲಿಯನ್ ಮತ್ತು $4 ಟ್ರಿಲಿಯನ್ಗೆ ತಲುಪಿದ್ದು, ಇದೇ ವೇಗ ಮುಂದುವರೆದರೆ ಮುಂದಿನ 2 ವರ್ಷಗಳಲ್ಲಿ ಭಾರತ $5 ಟ್ರಿಲಿಯನ್ ಗುರಿಯನ್ನು ಮುಟ್ಟಲಿದೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿರುವ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಈ ದೃಢವಾದ ಆರ್ಥಿಕತೆಯಿಂದಾಗಿ 25 ಕೋಟಿಗೂ ಹೆಚ್ಚು ಜನರು ಬಡತನದಿಂದ ಹೊರಬರಲು ಸಾಧ್ಯವಾಗಿದೆ. ಜೊತೆಗೆ ನಿರುದ್ಯೋಗ ದರವು 2025ರ ನವೆಂಬರ್ ವೇಳೆಗೆ %4.7ಕ್ಕೆ ಇಳಿಕೆಯಾಗಿದೆ. ಇದರ ಜೊತೆಗೆ ಹಣದುಬ್ಬರ ಪ್ರಮಾಣ ಕೂಡ ಹಿಂದಿದ್ದ %9.84ರಿಂದ %4.7ಕ್ಕೆ ತಗ್ಗಿದೆ. ಇತ್ತ ಮಧ್ಯಮ ವರ್ಗದ ತೆರಿಗೆದಾರರಿಗೆ ದೊಡ್ಡ ನೆಮ್ಮದಿ ಸಿಕ್ಕಿದ್ದು, ಹೊಸ ತೆರಿಗೆ ಪದ್ಧತಿಯಡಿ ವೈಯಕ್ತಿಕ ಆದಾಯ $12 ಲಕ್ಷ ರೂಪಾಯಿಗಳವರೆಗೆ ಮತ್ತು ವೇತನದಾರರಿಗೆ $12.75 ಲಕ್ಷ ರೂಪಾಯಿಗಳವರೆಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದರಿಂದಾಗಿ $12 ಲಕ್ಷ ರೂಪಾಯಿ ಆದಾಯ ಹೊಂದಿರುವವರು $80,000 ರೂಪಾಯಿ, 20 ಲಕ್ಷ ಆದಾಯದವರು $90,000 ರೂಪಾಯಿ ಹಾಗೂ 24 ಲಕ್ಷ ಆದಾಯದವರು $1.10 ಲಕ್ಷ ರೂಪಾಯಿಗಳವರೆಗೆ ಉಳಿತಾಯ ಮಾಡುತ್ತಿದ್ದಾರೆ. ಉತ್ಪಾದನಾ ವಲಯದಲ್ಲೂ ಭಾರತ ದೊಡ್ಡ ಬೆಳವಣಿಗೆ ಕಂಡಿದ್ದು, ವಿದ್ಯುನ್ಮಾನ ಉಪಕರಣಗಳ ಉತ್ಪಾದನಾ ವಲಯವೊಂದರಲ್ಲೇ 25 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ವಿದ್ಯುನ್ಮಾನ ವಸ್ತುಗಳ ರಫ್ತು 0.38 ಲಕ್ಷ ಕೋಟಿಯಿಂದ 3.3 ಲಕ್ಷ ಕೋಟಿ ರೂಪಾಯಿಗಳಿಗೆ, ಅಂದರೆ 8 ಪಟ್ಟು ಏರಿಕೆಯಾಗಿದೆ. ಉತ್ಪಾದನೆಯು 1.9 ಲಕ್ಷ ಕೋಟಿಯಿಂದ 11.3 ಲಕ್ಷ ಕೋಟಿಗೆ ತಲುಪಿದೆ. ಮೊಬೈಲ್ ಫೋನ್ ರಫ್ತು ಕೂಡ 0.016 ಲಕ್ಷ ಕೋಟಿಯಿಂದ 2.6 ಲಕ್ಷ ಕೋಟಿಗೆ ತಲುಪುವ ಮೂಲಕ ಬರೋಬ್ಬರಿ 163 ಪಟ್ಟು ಹೆಚ್ಚಳ ದಾಖಲಿಸಿದೆ. ದೇಶದ ಒಟ್ಟು ರಫ್ತು 2014ರಲ್ಲಿ ಇದ್ದ 45 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 79 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. 1.64 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ 6 ರಾಜ್ಯಗಳಲ್ಲಿ 12 ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ದೇಶದ ವಿದೇಶಿ ವಿನಿಮಯ ಮೀಸಲು ಸುಮಾರು 67 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದ್ದು, ಇದು 11 ತಿಂಗಳ ಆಮದಿಗೆ ಸಾಕಾಗುವಷ್ಟಿದೆ. ಷೇರುಪೇಟೆಯಲ್ಲೂ ಇತಿಹಾಸ ಸೃಷ್ಟಿಯಾಗಿದ್ದು, ಮುಂಬೈ ಷೇರುಪೇಟೆ ಮತ್ತು ರಾಷ್ಟ್ರೀಯ ಷೇರುಪೇಟೆಗಳು ವಿಶ್ವದ ಅಗ್ರ 10 ವಿನಿಮಯ ಕೇಂದ್ರಗಳ ಪಟ್ಟಿಗೆ ಸೇರಿವೆ. ಮುಂಬೈ ಷೇರುಪೇಟೆಯ ಮಾರುಕಟ್ಟೆ ಮೌಲ್ಯ 2026ರ ಮಾರ್ಚ್ ವೇಳೆಗೆ $410 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು 2025-26ರಲ್ಲಿ ಸುಮಾರು $2 ಲಕ್ಷ ಕೋಟಿ ರೂಪಾಯಿಗಳ ದಾಖಲೆಯ ಲಾಭ ಗಳಿಸಿವೆ. ವಸೂಲಾಗದ ಸಾಲದ ಪ್ರಮಾಣ %1.93ಕ್ಕೆ ಇಳಿಕೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿಯೂ ದೇಶದಲ್ಲಿ ಗಮನಾರ್ಹ ಬೆಳವಣಿಗೆಯಾಗಿದ್ದು, ಇದರ ಮೇಲಿನ ಬಂಡವಾಳ ವೆಚ್ಚವು 6 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ ಇದ್ದ $2 ಲಕ್ಷ ಕೋಟಿ ರೂಪಾಯಿಗಳಿಂದ 2026-27ನೇ ಸಾಲಿಗೆ $12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ.
ದೇಶದ ರಸ್ತೆ ಸಂಪರ್ಕ ಸುಮಾರು 64 ಲಕ್ಷ ಕಿಲೋಮೀಟರ್ ತಲುಪಿದ್ದು ಇದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 91,287 ಕಿಲೋಮೀಟರ್ಗಳಿಂದ 1,46,572 ಕಿಲೋಮೀಟರ್ಗೆ ವಿಸ್ತರಣೆಯಾಗಿದೆ. ಎಕ್ಸ್‌ಪ್ರೆಸ್ ಹೆದ್ದಾರಿಗಳು 93 ಕಿಲೋಮೀಟರ್ನಿಂದ 3,644 ಕಿಲೋಮೀಟರ್ಗೆ ಏರಿಕೆಯಾಗಿವೆ. ಹೆದ್ದಾರಿಗಳಲ್ಲಿ 12 ಕೋಟಿಗೂ ಹೆಚ್ಚು ವಿದ್ಯುನ್ಮಾನ ಟೋಲ್ ಪಾವತಿ ವ್ಯವಸ್ಥೆಗಳನ್ನು ವಿತರಿಸಲಾಗಿದ್ದು, ಇದರಿಂದಾಗಿ ಟೋಲ್ ದಾಟುವ ಸರಾಸರಿ ಸಮಯ 12 ನಿಮಿಷಗಳಿಂದ ಕೇವಲ 40 ಸೆಕೆಂಡುಗಳಿಗೆ ಇಳಿದಿದೆ. ಬ್ರಾಡ್ ಗೇಜ್ ರೈಲ್ವೆ ಸಂಪರ್ಕದಲ್ಲಿ 99.6% ವಿದ್ಯುದೀಕರಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. 2025-26ರಲ್ಲಿ ರೈಲ್ವೆಯು 741 ಕೋಟಿ ಪ್ರಯಾಣಿಕರಿಗೆ ಸೇವೆ ಒದಗಿಸಿದ್ದು, ನೂತನ ಮಲಗುವ ಆಸನಗಳ ರೈಲುಗಳು ಆರಂಭಗೊಂಡ ಕೇವಲ 3 ತಿಂಗಳಲ್ಲೇ 1.20 ಲಕ್ಷ ಪ್ರಯಾಣಿಕರು ಸಂಚರಿಸಿದ್ದಾರೆ. ದೇಶದ ಮೊದಲ 508 ಕಿಲೋಮೀಟರ್ ಉದ್ದದ ಮುಂಬೈ ಅಹಮದಾಬಾದ್ ಅತಿವೇಗದ ರೈಲು ಯೋಜನೆ ನಿರ್ಮಾಣ ಹಂತದಲ್ಲಿದ್ದು, 21 ಕಿಲೋಮೀಟರ್ ಸಮುದ್ರದೊಳಗಿನ ಸುರಂಗದ ಪೈಕಿ 5 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣವಾಗಿರುವ 359 ಮೀಟರ್ ಎತ್ತರದ ಚೀನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿ ಗಮನ ಸೆಳೆದಿದೆ. ನಗರ ಸಾರಿಗೆಯಲ್ಲಿ ಮೆಟ್ರೋ ರೈಲು ಜಾಲವು 1,155 ಕಿಲೋಮೀಟರ್ಗೆ ವಿಸ್ತರಣೆಯಾಗುವ ಮೂಲಕ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಜಾಲವಾಗಿದೆ. ವಾಯುಯಾನ ಕ್ಷೇತ್ರದಲ್ಲೂ ಭಾರೀ ಬೆಳವಣಿಗೆಯಾಗಿದ್ದು, ವಿಮಾನ ನಿಲ್ದಾಣಗಳ ಸಂಖ್ಯೆ ಕೇವಲ 74ರಿಂದ 164ಕ್ಕೆ ಏರಿಕೆಯಾಗಿದೆ. ವಿಮಾನಗಳ ಸಂಖ್ಯೆ 395ರಿಂದ 855ಕ್ಕೆ ತಲುಪಿದೆ. ಬಂದರುಗಳ ಸಾಮರ್ಥ್ಯ 1,400ರಿಂದ 2,819ಕ್ಕೆ 530 ಗಿಗಾವ್ಯಾಟ್ ದಾಟಿದ್ದು, 256 ಗಿಗಾವ್ಯಾಟ್ ಗರಿಷ್ಠ ಬೇಡಿಕೆಯನ್ನು ಸುಲಭವಾಗಿ ಪೂರೈಸಲಾಗುತ್ತಿದೆ. ಐತಿಹಾಸಿಕ ಸಾಧನೆ ಎಂಬಂತೆ 2030ರ ಗುರಿಗೂ 5 ವರ್ಷ ಮುಂಚಿತವಾಗಿ, ಅಂದರೆ ಜೂನ್ 2025ರಲ್ಲೇ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೇತರ ಇಂಧನದ ಪಾಲು 50% ತಲುಪಿದೆ. ಹೀಗೆ ದೇಶವು ಜಲ, ನೆಲ ಮತ್ತು ಆಗಸದ ಸಂಪರ್ಕದಲ್ಲಿ ಜಾಗತಿಕ ಗುಣಮಟ್ಟದೊಂದಿಗೆ ಮುನ್ನುಗ್ಗುತ್ತಿದೆ.